ಯಾದಗಿರಿಯಿಂದ ಬೆಂಗಳೂರಿಗೆ ಹೊರಟಿದ್ದ ಸಾರಿಗೆ ಬಸ್ಸೊಂದು ರಸ್ತೆಯ ಪಕ್ಕದಲ್ಲಿದ್ದ ನಾಮಫಲಕ ಬೋರ್ಡ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದು 25ಕ್ಕೂ ಅಧಿಕ ಪ್ರಯಾಣಿಕರಿಗೆ ಗಾಯಗಳಾಗಿದ್ದು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಸಾಣಿಕೆರೆ ಗ್ರಾಮದ ಸಮೀಪ ರಾಷ್ಟ್ರೀಯ ಹೆದ್ದಾರಿ 150ರಲ್ಲಿ ಈ ಅಪಘಾತ ನಡೆದಿತ್ತು. ಈ ಅಪಘಾತದಲ್ಲಿ ಶಾಪುರ ಮೂಲದ ವ್ಯಕ್ತಿ ಶಿವಪ್ಪ ಸ್ಥಳದಲ್ಲೇ ಮೃತಪಟ್ಟಿದ್ದರು. ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಕೆಎಸ್ಆರ್ಟಿಸಿ ಬಸ್ ರಸ್ತೆಯ ಪಕ್ಕದಲ್ಲಿನ ಬೋರ್ಡ್ಗೆ ಡಿಕ್ಕಿ ಹೊಡೆದಿತ್ತು. ಈ ವೇಳೆ ಪಲ್ಟಿಯಾಗಿತ್ತು. ಪರಿಣಾಮ ಬಸ್ಸಿನಲ್ಲಿದ್ದವರು ಗಂಭೀರವಾಗಿ ಗಾಯಗೊಂಡಿದ್ದರು. ಸಾರಿಗೆ ಬಸ್ಸು ಯಾದಗಿರಿಯಿಂದ ಚಳ್ಳಕೆರೆ ಮಾರ್ಗವಾಗಿ ಬೆಂಗಳೂರಿಗೆ ತೆರಳುತ್ತಿತ್ತು ಎನ್ನಲಾಗಿದೆ. ಗಾಯಾಳುಗಳನ್ನು ಚಳ್ಳಕೆರೆ ತಾಲೂಕು ಹಾಗೂ ಚಿತ್ರದುರ್ಗ ಜಿಲ್ಲಾ ಚಿಕಿತ್ಸೆಗೆ ದಾಖಲಿಸಲಾಗಿತ್ತು. ಘಟನಾ ಸ್ಥಳಕ್ಕೆ ಚಿತ್ರದುರ್ಗ ಜಿಲ್ಲಾ ಎಸ್ಪಿ ರಂಜಿತ್ ಕುಮಾರ್ ಬಂಡರು ಹಾಗೂ ಡಿಎಸ್ಪಿ ಟಿವಿ ರಾಜಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಳ್ಳಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು. ಈ ಘಟನೆ ಕುರಿತಂತೆ ಬಸ್ನಲ್ಲಿದ್ದ ಪ್ರಯಾಣಿಕರು ಹಾಗೂ ಬಸ್ ನಿರ್ವಾಹಕರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಮಲ್ಕೊಂಡಿದ್ರಾ ಬಸ್ಸಲ್ಲಿ? ಎಷ್ಟು ಜನ ಗಾಯ ಆಗಿದೀಗ? ಅಲ್ಲಿ ಯಾವ್ದು ಯಾಕೆ ನಮ್ಮದು ಬೆಳಗೆರೆನೇ, ಅದಕ್ಕೆ ಬೆಳಗೆರೆ ಬೇರೆ ಬೆಳಗೆರೆನೇ ಬೇರೆ ಇದೆ. ಅಲ್ವಾ? ನಿಮ್ಗೇನೇನಾಗಿದ್ದಲ್ಲ? ಹಿಂದೆ ಕೂತಿದ್ರ ನೀವು? ಬಸ್ಗಿರಿಂದ ಇಲ್ಲಿ 2 ಗಂಟೆಗೆ ರೀಚ್ ಆದ್ರ? ಏನು ಅಡ್ಡ ಬಂತಂದ್ರೆ ಅಡ್ಡ ಬಂತು ಕಟ್ ಮಾಡಕ್ಕೆ ಹೋಗಿ ಸ್ವಲ್ಪ ಡಿವೈಡ್ ಆಗಿದೆ. ಓಕೆ. ನಾಮಫಲಕ ವೆಲ್ಕಮ್ ಬೋರ್ಡ್. ನಿಮ್ಮ ಹೆಸರು? ನಿಮ್ಗೇನಂತ ಏನು ತೊಂದರೆ ಏನಿಲ್ವಾ? ಚೆನ್ನಾಗಿದ್ರು ಒಟ್ಟು? ತೊಂದರೆ